ನಮಸ್ತೆ ಗಾಯ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಫೇಲ್ ಆಗ್ತಿದ್ದೀನಿ, ಮತ್ತೆ ಕಮ್ ಬ್ಯಾಕ್ ಮಾಡಬೇಕು, ಈ ಫೇಲ್ಯೂರಿಂದ ಹೊರಗಡೆ ಬರಬೇಕು ಅಂತ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನಾನು ಹೇಳೋ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ಕಮ್ ಬ್ಯಾಕ್ ಮಾಡ್ತೀರಾ. ಜೀವನದಲ್ಲಿ ಫೇಲ್ ಆಗೋದು ಸಹಜ. ಜೀವನದಲ್ಲಿ ಎಲ್ಲ ವ್ಯಕ್ತಿಗಳು ಫೇಲ್ ಆಗಿರ್ತಾರೆ, ಬಟ್ ಅದನ್ನು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಸಕ್ಸಸ್ ನಿಂತಿರುತ್ತೆ. ಹಾಗಾಗಿ ಕಮ್ ಬ್ಯಾಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಯಾಕೆಂದರೆ ನಿಮ್ಮ ಹತ್ರ ಆಲ್ರೆಡಿ ಪೊಟೆನ್ಷಿಯಲ್ ಇರುತ್ತೆ. ನೀವು ಅಲ್ಲೇ ಇಷ್ಟೊಂದು ಅಚೀವ್ಮೆಂಟ್ ಮಾಡಿರ್ತೀರಿ ನಿಮ್ಮ ಕಾಲೇಜ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ಮತ್ತು ನಿಮ್ಮ ಜೀವನದಲ್ಲಿ ಎಷ್ಟೋ ಸಾಧನೆಗಳು ಮಾಡಿರ್ತೀರಿ, ಚಿಕ್ಕ ಚಿಕ್ಕ ಸಾಧನೆಗಳಾಗಿರ್ಬೋದು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಕೆಲವರು ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ, ಎರಡು ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ. ಬಟ್ ಆದರೆ ಥರ್ಡ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮಲ್ಲಿ ಕಮ್ ಬ್ಯಾಕ್ ಮಾಡೋಕ್ಕಾಗಲ್ಲ. ಆದರೆ ಅದನ್ನ ಯಾವ ರೀತಿ ಕಮ್ ಬ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಯಾಕೆಂದರೆ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿರ್ತೀರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಬಂದಾಗ. ಆ ಮಿಸ್ಟೇಕ್ಸ್ನ ಯಾವ ರೀತಿ ಅವನ್ನ ಸರಿಪಡಿಸ್ಕೋಬೇಕು ಮತ್ತು ಯಾವ ರೀತಿಯ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನೀವು ಒಂದು ಕಮ್ ಬ್ಯಾಕ್ ಆಗಿ ಒಂದು ಬೀಸ್ಟ್ ಮೋಡ್ನ ಆನ್ ಮಾಡಿಕೊಂಡು ನೀವು ಕಮ್ ಬ್ಯಾಕ್ ಆದರೆ ಕರೆಂಟ್ ಸಕ್ಸಸ್ ಆಗ್ತಾರೆ. ಇದನ್ನ ಫಾಲೋ ಮಾಡಿ 100% ಸಕ್ಸಸ್ ಆಗ್ತಾರೆ. ಯಾಕೆಂದರೆ ಇದು ಎಲ್ಲರ ಜೀವನದಲ್ಲೂ ಸಕ್ಸಸ್ ಆಗಿರೋದನ್ನ ನಾನು ಹೇಳ್ತಾ ಇರೋದು. ಗೊತ್ತಾಗ್ತಿದೆ? ಒಂದು ಫಸ್ಟು ನೀವು ಗೋಲ್ನ ಸೆಟ್ ಮಾಡಿ. ಯಾವ ರೀತಿ ನಿಮ್ಮ ಗೋಲ್ ಇರಬೇಕು ಅಂತಂದರೆ, ನಾಟ್ ಓನ್ಲಿ ನಾನು UPSC ಪಾಸ್ ಮಾಡ್ತೀನಿ, KS ಪಾಸ್ ಮಾಡ್ತೀನಿ, ಇದು PSC ಪಾಸ್ ಮಾಡ್ತೀನಿ, PSI ಪಾಸ್ ಮಾಡ್ತೀನಿ ಅಂತ ಇರಬಾರ್ದು. ನಾನು ಆಲ್ ಇಂಡಿಯಾ ರ್ಯಾಂಕ್ 1 ಬರ್ತೀನಿ, ನಾನು PSC ರ್ಯಾಂಕ್ 1 ಬರ್ತೀನಿ, PC ನಲ್ಲಿ ರ್ಯಾಂಕ್ 1 ಬರ್ತೀನಿ ಅನ್ನೋ ಟಾರ್ಗೆಟ್ನ ಸೆಟ್ ಮಾಡ್ಕೋಬೇಕು. ಒಂದು ಆ ಟಾರ್ಗೆಟ್ ಸೆಟ್ ಮಾಡೋದು ಒಂದೇ ಅಲ್ಲ, ಎಷ್ಟು ಮಾರ್ಕ್ಸ್ನ ತೆಗಿಬೇಕು. ನೀವು PC ರ್ಯಾಂಕ್ ಬರಬೇಕು, UPSC ರ್ಯಾಂಕ್ ಬರಬೇಕು, KS ರ್ಯಾಂಕ್ ಬರಬೇಕು ಅಂದರೆ ಎಷ್ಟು ಮಾರ್ಕ್ಸ್ನ ಬರಬೇಕು. ಆ ಮಾರ್ಕ್ಸ್ ಬರೋಕ್ಕೆ ನೀವು ಏನೇನು ಕೆಲಸ ಮಾಡಬೇಕು, ಏನೇನು ಸ್ಟ್ರಾಟಜಿ ಮಾಡಬೇಕು, ಏನೇನು ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು. ಎಕ್ಸಾಂಪಲ್ಸು UPSC ಆಲ್ ಇಂಡಿಯಾ ರ್ಯಾಂಕ್ ಬರಬೇಕು ಅಂದರೆ ನಿಮಗೆ ಮೇನ್ಸು ಮತ್ತು ಇಂಟರ್ವ್ಯೂ ಮತ್ತು ಪ್ರಿಲಿಮ್ಸ್ ಮೂರನಲ್ಲೂ ಸಖತ್ತು ಸ್ಕೋರ್ ಮಾಡೋ ಥರ ಇರಬೇಕು. ಆದರೆ ಎಸ್ಪೆಷಲಿ ಮೇನ್ಸು ಮತ್ತು ಇಂಟರ್ವ್ಯೂನಲ್ಲಿ, ಮೇನ್ಸಲ್ಲಿ ಯಾವ ರೀತಿ ಆನ್ಸರ್ ರೇಟಿಂಗ್ ಬರಬೇಕು, ಯಾವ ರೀತಿ ಎಸ್ ರೇಟಿಂಗ್ ಬರಬೇಕು, ಎಲ್ಲಿ ಮಾರ್ಕ್ಸ್ನ ಜಾಸ್ತಿ ತಗೋಬೇಕು, ಎಲ್ಲಿ ಮಾರ್ಕ್ಸು ನನಗೆ ಸ್ಟ್ರೆಂತ್ ಇದೆ, ನನ್ನ ವೀಕ್ನೆಸ್ ಎಲ್ಲಿದೆ, ನಾನು ಯಾವುದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡಬೇಕು. ಇದು ಇದೇ ರೀತಿ ಎಲ್ಲ ಎಕ್ಸಾಮ್ಸ್ ಕ್ವಶನ್. ನೀವು ಯಾವ ಎಕ್ಸಾಮ್ಸ್ನ ಟಾಪ್ ಮಾಡ್ತೀರಾ, ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದು ಗೋಲ್ ಒಂದೇ, ನಾನು ಟಾಪ್ 1 ರ್ಯಾಂಕೆ ಹೊಡಿತೀನಿ ಅಂತ ನೀವು ಸೆಟ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನೀವು ಆ ಗೋಲ್ ಕಡೆ ನೀವೇನು ಮಾಡ್ತೀರಾ, ಅರ್ಜಿ ಆಗ್ತೀರಾ. ನೀವು ಅದನ್ನು ಗೋಲ್ ಕಡೆ ಪುಷ್ ಮಾಡ್ತೀರಾ. ನಾನು ಹೆಂಗಾದ್ರೂ ಮಾಡಿ ರ್ಯಾಂಕ್ ಮಾಡಬೇಕು ಅಂತ ಸೆಟ್ ಮಾಡಿಕೊಂಡು ಗೆಲ್ಲಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಗೊತ್ತಾಗ್ತದೆ? ಇದನ್ನ ಫಸ್ಟ್ ಸೆಟ್ ಮಾಡ್ಕೊಳ್ಳಿ. ಎಷ್ಟು ಮಾರ್ಕ್ಸ್ ತೆಗಿಬೇಕು ನೀವು ಆಲ್ ಇಂಡಿಯಾ ರ್ಯಾಂಕ್. ಈ ಪ್ರೀವಿಯಸ್ ಇಯರ್ ರಿಸಲ್ಟ್ಸ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಮಾರ್ಕ್ಸ್ ತೆಗೆದ್ರೆ ರ್ಯಾಂಕ್ ಬರ್ತೀನಿ ಅನ್ನೋದೊಂದು ಐಡಿಯಾ ಇರುತ್ತೆ. ಅದನ್ನ ಫಾಲೋ ಮಾಡಿ. ಎರಡನೇ ಪಾಯಿಂಟು ಸ್ಯಾಕ್ರಿಫೈಸ್. ನೀವು ಸ್ಯಾಕ್ರಿಫೈಸ್ ಮಾಡಬೇಕು. ಏನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತಂದರೆ, ನಿಮ್ಮ ಕೆಲವೊಂದು ಹ್ಯಾಬಿಟ್ಸ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ನಿದ್ದೆನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಸೋಷಿಯಲ್ ಮೀಡಿಯಾನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಮತ್ತು ನಿಮ್ಮ ಕೆಲವು ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ನೀವು ಸ್ಯಾಕ್ರಿಫೈಸ್ ಮಾಡೋದ್ರಿಂದ ಮಾತ್ರ ನಿಮಗೆ ಎಷ್ಟು ನೀವು ಸ್ಯಾಕ್ರಿಫೈಸ್ ಮಾಡ್ತೀರಾ ಅಷ್ಟು ನಿಮಗೆ ರಿಸಲ್ಟ್ಸು ಬರುತ್ತೆ. ಎಕ್ಸಾಂಪಲು ನ್ಯೂಟನ್ಸ್ ಥರ್ಡ್ ಲಾ, ಎವರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನೀವು ಎಷ್ಟು ಕೊಡ್ತೀರಾ ಅಷ್ಟು ವಾಪಸ್ ಬರುತ್ತೆ ನನಗೆ. ಅಂದರೆ ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡಿ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಊರಿನ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳನ್ನ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ಮತ್ತು ಅಥವಾ ನಿಮ್ಮ ಆಸೆಗಳು, ಫಿಲಮ್ ನೋಡೋದಿರ್ಬೋದು, ಎವ್ರಿಥಿಂಗ್ ಏನೇ ನೀವು ಈ ಟೈಮಲ್ಲಿ ಸ್ಯಾಕ್ರಿಫೈಸ್ ಮಾಡೋದನ್ನ ಕಲ್ತ್ಕೋಬೇಕು. ಆ ಸ್ಯಾಕ್ರಿಫೈಸ್ ಮಾಡಿದಾಗ ಅಷ್ಟೇ, ಎಷ್ಟು ನೀವು ಡೆಡಿಕೇಟೆಡ್ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಷ್ಟು ನಿಮಗೆ ರಿಟರ್ನ್ಸ್ ಬರುತ್ತೆ. ಔಟಿಂಗ್ ಹೋಗೋಕ್ಕಾಗಲ್ಲ, ಬೇರೆಲ್ಲ ಎಂಜಾಯ್ ಮಾಡ್ತಾರೆ, ನೀವು ಎಂಜಾಯ್ಮೆಂಟ್ನ ಸ್ಯಾಕ್ರಿಫೈಸ್ ಮಾಡ್ತೀರಾ, ಸೋಷಿಯಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತೀರಾ, ಫ್ಯಾಮಿಲಿ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತೀರಾ, ಮತ್ತು ಎಂಜಾಯ್ಮೆಂಟ್ನ ಮೇಯ್ನ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದನ್ನೆಲ್ಲ ನೀವು ಸ್ಯಾಕ್ರಿಫೈಸ್ ಮಾಡಿದಾಗ ಮಾತ್ರ ನಿಮಗೆ ಎಷ್ಟು ನೀವು ಸ್ಯಾಕ್ರಿಫೈಸ್ ಮಾಡ್ತೀರಾ. ಅದೇ ಹೇಳ್ತಾರಲ್ಲ, ಒಂದು ರವಿ ಬೆಳಗೆರೆ ಒಂದು ಮಾತು ಹೇಳ್ತಾರೆ, ನೀವು ಏನಾದರೂ ಸಕ್ಸಸ್ ಆಗಬೇಕು ಅಂತಂದರೆ ಈ ಸಣ್ಣ ಪುಟ್ಟ ಆಸೆಗಳನ್ನೆಲ್ಲ ಬಲಿ ಕೊಡಬೇಕು. ಆ ಬಲಿ ಕೊಟ್ಟಾಗ ಮಾತ್ರ ನೀವು ನೀವೇನು ಅಂದ್ಕೊಂಡಿರ್ತೀರ ಆ ಗೋಲ್ನ ಸಕ್ಸಸ್ ಆಗೋಕ್ಕೆ ಕಾರಣ ಆಗುತ್ತೆ. ಅದರ್ವೈಸ್ ನೀವು ಸಕ್ಸಸ್ ಆಗೋದು ಡಿಲೇ ಆಗುತ್ತೆ. ಮೂರನೇ ಪಾಯಿಂಟು ಡಿಸಪಿಯರ್. ಅಂದರೆ ಫುಲ್ ಫ್ಯಾಮಿಲಿ ಲೈಫಿಂದ, ಸೋಷಿಯಲ್ ಮೀಡಿಯಾದಿಂದ ಡಿಸಪಿಯರ್ ಆಗಬೇಕು. ನೀನು ಎಲ್ಲಿದೆಯಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಎಸ್ಪೆಷಲಿ ನಿಮ್ಮ ಪೇರೆಂಟ್ಸಿಗೆ ಬಿಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಯಾರಿಗೂ ಗೊತ್ತಿರ್ಬೋದು ನೀನು ಏನು ಮಾಡ್ತಾ ಇದೆಯಾ ಅಂತ. ಯಾಕೆಂತಂದರೆ ಅವರು ಬೇಜಾರು ಮಾಡ್ಕೊತಾರೆ, ನೀವು ಸಿಟ್ಟು ಮಾಡ್ಕೊತಾರೆ, ಅಲ್ಲಿ ಬೈಕೊತಾರೆ. ಡೋಂಟ್ ವರಿ, ಎಲ್ಲ ಸಕ್ಸಸ್ ಆದಮೇಲೆ ಡೆಫಿನೆಟ್ಲಿ ಎಲ್ಲ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಹಾಗಾಗಿ ಡಿಸಪಿಯರ್ ಆಗಬೇಕು. ಡಿಸಪಿಯರ್ ಆದರೆ ಎಲ್ಲ, ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಡಿಸಪಿಯರ್ ಆಗಬೇಕು. ಯಾವುದೇ ಸೋಷಿಯಲ್ ಮೀಡಿಯಾ ನೋಡೋಂಗಿಲ್ಲ, ಎಲ್ಲೂ ಒಂದು ಪೋಸ್ಟ್ ಹಾಕೋಂಗಿಲ್ಲ, ಯಾವುದೇ ಒಂದು ಫಂಕ್ಷನ್ಗಳಲ್ಲಿ, ಯಾವುದೇ ಒಂದು ರಿಲೇಟಿವ್ ಇದರಲ್ಲಿ ಭಾಗವಹಿಸೋದು ಇರಲ್ಲ. ಇದನ್ನ ನೀವು ಕರೆಕ್ಟಾಗಿ 1 ಇಯರ್ ಮಾಡಲೇಬೇಕು. 1 ಇಯರ್ ಮಾಡಿ ಸ್ಯಾಕ್ರಿಫೈಸ್ ಮಾಡಿ, ಈ 1 ಇಯರ್ ಡಿಸಪಿಯರ್ ಆದರೆ ನೆಕ್ಸ್ಟ್ ಇಯರು ನೀವು ಅಪಿಯರ್ ಆಗ್ತೀರಾ. ಇಲ್ಲಿ ಒಂದು ರ್ಯಾಂಕ್ ತಗೊಂಡು, ಅಥವಾ ಒಂದು ಜಾಬ್ ತಗೊಂಡು, ಅಥವಾ ಒಂದು ಗೋಲ್, ನೀವೇನು ಅಂದ್ಕೊಂಡ್ರೆ ಗೋಲ್ನ ಅಚೀವ್ಮೆಂಟ್ ಮಾಡಿ ನೀವು ಅಪಿಯರ್ ಆಗ್ತೀರಾ. ಆವಾಗ ಎಲ್ಲ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಈಗ ಯಾರ್ಯಾರು ನಿಮ್ಮನ್ನು ಬೈಕೊಂಡಿರ್ತಾರೆ, ಯಾರ್ಯಾರು ಫ್ರೆಂಡ್ಸ್ ನಿಮ್ಮನ್ನು ದೂರ ಮಾಡಿರ್ತಾರೆ, ಯಾರು ರಿಲೇಟಿವ್ಸ್ ನಿಮ್ಮನ್ನು ಕೀಳಿಮಿಂದ ನೋಡಿರ್ತಾರೆ, ಅವರೆಲ್ಲರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋ ಟೈಮ್ ಬರುತ್ತೆ. ಹಾಗಾಗಿ ಡಿಸಪಿಯರ್ ಆಗೋದು ಕಲ್ತ್ಕೊಳ್ಳಿ. ಡಿಸಪಿಯರ್ ಆಗೋದು ಅಂತಂದರೆ ಯಾರಿಗೂ ಗೊತ್ತಾಗಬಾರದು. ಎಸ್ಪೆಷಲಿ ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಯಾರು ಹೇಳ್ಬೇಡಿ. ಯಾಕೆಂದರೆ ಕೆಲವರು ನಿಮ್ಮನ್ನ ಎನ್ಕರೇಜ್ ಮಾಡಿರ್ತಾರೆ, ಬಟ್ ಎನ್ಕರೇಜ್ ಮಾಡೋಕ್ಕೆ ನೇರವಾಗಿ ನೋಡಿದಾಗ ಎನ್ಕರೇಜ್ ಮಾಡ್ತಾರೆ ಅನಿಸುತ್ತೆ, ಬಟ್ ಹಿಂದ್ಗಡೆ ಏನಾಗುತ್ತೆ, ಅಯ್ಯೋ ನನ್ನ ಮಗ ಓದ್ತವನಲ್ಲ ಅನ್ನೋ ಒಂದು ಇದಿರುತ್ತೆ. ಎಸ್ಪೆಷಲಿ CET, NEET, ಈಗ ಇಬ್ಬರು ಡಾಕ್ಟರ್ ಓದ್ತಾ ಇದ್ದಾರೆ, ಏನು ಮಾಡ್ತಾರೆ,
ನನ್ನ ಮಗಂಗೆ ರ್ಯಾಂಕ್ ಬರಲ್ಲ, ಇವನು ಓದಿದ್ರೆ ಅನ್ನೋ ಮೆಂಟಾಲಿಟಿ ಜನನೂ ಇದ್ದಾರೆ, ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾರ ಹತ್ರನೂ ನೀವು ಕಾಣಿಸ್ಕೋಬಾರ್ದು, ಡಿಸಪಿಯರ್ ಆಗಿ ಸುಮ್ಮನೆ ಒಂದು ಹೈಡಲ್ ಪ್ಲೇಸ್ ಅಥವಾ ನೀವು ಊರು ಎಲ್ಲಿ ಓದ್ತಿರೋ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗ್ದಂಗೆ ನಿಮ್ಮ ಪಾಡಿಗೆ ನೀವು ಸ್ಟಡಿ ಮಾಡಿ. ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ ನಾನು ಇದು ಮಾಡ್ತಿದ್ದೀನಿ, ಅದು ಮಾಡ್ತೀನಿ, UPSC ಮಾಡ್ತೀನಿ, AS ಮಾಡ್ತೀನಿ, KS ಮಾಡ್ತೀನಿ, PSI ಮಾಡ್ತೀನಿ, ಏನು ನೋ 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 ಯಾರಿಗೂ ಹೇಳಕ್ ಹೋಗ್ಬೇಡಿ. ನೀವು ಫಸ್ಟ್ ನೀವು ಏನು ಮಾಡ್ತೀರ ಮಾಡಿ, ಆಟೋಮೆಟಿಕ್ ಆದಾಗ ಅದು ಗೊತ್ತಾಗುತ್ತೆ. ಯಾಕೆಂತಂದ್ರೆ ಅದರಿಂದ ಏನಂತಾರಲ್ಲ, ಜನರ ಕಣ್ಣು ಸರಿ ಇರಲ್ಲ ಅಂತಲ್ಲ, ಅದು ನನ್ನ ನಂಬ್ತಿನೋ ನೀವು ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಸಮ್ ಟೈಮ್ಸ್ ಆ ಥರ ಆಗುತ್ತಿರುತ್ತೆ. ಹಾಗಾಗಿ ನೀವು ಅದನ್ನ ತಲೆ ಕೆಡ್ಸ್ಕೊಳಕ್ ಹೋಗಬಾರ್ದು. ಡೆಫಿನೆಟ್ಲಿ ನೀವು ಡಿಸಪಿಯರ್ ಆದರೆ ಮಾತ್ರನೇ ನಿಮ್ಮ ಏನು ಅಂದ್ಕೊಂಡಿರ್ತ ಗೋಲ್ನ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಫೋರ್ತ್ ಒನ್, ವರ್ಕ್ ಮಾಡಬೇಕು, ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕು, ಗೊತ್ತಾಗ್ತಿದೆ. ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ನಿಮಗೆ ರಿಟರ್ನ್ಸ್ ಬರುತ್ತೆ. ಹೇಳ್ತಲ್ಲ ನ್ಯೂಟನ್ಸ್ ಥರ, ನೀವು ಎಷ್ಟು ಯೂನಿವರ್ಸಿಟಿ ಕೊಡ್ತೀರಾ ಅಷ್ಟು ನಿಮ್ಗೆ ಯೂನಿವರ್ಸ್ ವಾಪಸ್ ಕೊಡುತ್ತೆ. ಯೂನಿವರ್ಸ್ ನಿಮ್ಮನ್ನ ಗಮನಿಸ್ತಾ ಇರುತ್ತೆ, ನೀವು ಎಷ್ಟು ವರ್ಕ್ ಮಾಡ್ತೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ. ಆ ಸ್ಯಾಕ್ರಿಫೈಸ್ ತಕ್ಕಂಗೆ ಯೂನಿವರ್ಸ್ ನಿಮಗೆ ರಿಸಲ್ಟ್ ಮುಖಾಂತರ ನಿಮಗೆ ನೀವು ಏನು ಅಂದ್ಕೊಂಡಿರೋದನ್ನ ಸಕ್ಸಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನೀವು ಕೆಲಸನ ಪ್ರಾಮಾಣಿಕವಾಗಿ ಮಾಡಬೇಕು, ಡೆಡಿಕೇಶನ್ ಮಾಡಬೇಕು. ಅನ್ನಿಸ್ತಿರುತ್ತೆ, ಬೋರ್ ಆಗ್ತಿರುತ್ತೆ, ಪ್ರೆಷರ್ ಅನ್ನಿಸ್ತಿರುತ್ತೆ, ಬಟ್ ಆದ್ರೂ ಅದೆಲ್ಲ ಹೊರತುಪಡಿಸಿ ನೀವೇನಾದ್ರೂ ಕೆಲಸ ಮಾಡೋಕ್ಕೆ ನಿಮ್ಮ ಗೋಲ್ ಕಡೆಗೆ ಹೋಗ್ತಾ ಇದ್ರೆ ಖಂಡಿತ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಯೂನಿವರ್ಸ್ ಅಬ್ಸರ್ವ್ ಮಾಡ್ತಿರುತ್ತೆ. ನಿಮಗೆ ಅನ್ಸುತ್ತೆ ಎಕ್ಸಾಮ್ ಬರೆದು ಹೊರಗಡೆ ಬಂದಾಗ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಭಾವನೆ ಯಾವತ್ತು ಬರುತ್ತೆ, ನೀವು ಕಂಪ್ಲೀಟ್ ಆಗಿ ವರ್ಕ್ ಮಾಡಿದ್ದೀರ ಅಂತ. ಅದಾದ ನಿಮ್ಗೆ ಏನಾದರೂ ಎಕ್ಸಾಮ್ಗಳಲ್ಲಿ ಕೂತ್ಕೊಂಡು ಹೊರಗಡೆ ಬಂದಾಗ ಅಯ್ಯೋ ನಾನು ಓದಬೇಕಿತ್ತು, ನಾನು ಇನ್ನೂ ಮಾಡಬೇಕಿತ್ತು, ಇನ್ನೂ ವರ್ಕ್ ಮಾಡಬೇಕಿತ್ತು, ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕಿತ್ತು ಅಂತ ನಿಮ್ಗೆ ಏನಾದ್ರು ಆ ಥರ ಭಾವನೆ ಬಂತು ಅಂದರೆ ನೀವು ಇನ್ನೂ ಕರೆಕ್ಟಾಗಿ ಎಫರ್ಟ್ ಹಾಕಿಲ್ಲ, ನೀವು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ. ಯಾಕೆಂದ್ರೆ ಇದು ನಾನು ತುಂಬಾ ಜನಗಳೆಲ್ಲ ನೋಡಿದ್ದೀನಿ, ಒಂದು ಪಾಸಿಟಿವ್ ವೈಬ್ಸ್ ಬಂದ್ಬಿಡುತ್ತೆ ಎಕ್ಸಾಮ್ನಿಂದ ಹೊರಗಡೆ ಬಂದಾಗ. ಆ ಪಾಸಿಟಿವ್ ವೈಬ್ಸ್ ಬರಬೇಕು ಅಂತಂದ್ರೆ ನೀವು ಇಲ್ಲಿ ವರ್ಕ್ ಮಾಡಬೇಕು. ವರ್ಕ್ ಮಾಡೋದು ನಿಮ್ಮ ಪ್ಲಾನ್ ಏನು ಹಾಕೊಂಡಿರ್ತಾರೆ, ನಿಮ್ಮ ಗೋಲ್ ಏನು ಸೆಟ್ ಮಾಡಿರ್ತಾರೆ, ಗೋಲ್ ಕಡೆ ಆಗ್ತಿರ್ಬೇಕು. ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ, ಡಿಸ್ಟ್ರಾಕ್ಷನ್ ಇಂದ ಹೊರಗಡೆ ಬರಬೇಕು. ಡಿಸ್ಟ್ರಾಕ್ಷನ್ಸ್ನ ಪದೇ ಮೆಟ್ಟಿ ನಿಲ್ತಾ ಇರಬೇಕು. ಯಾವಕ್ಕೆ ಅಂತಂದ್ರೆ ಪ್ರತಿದಿನ ಡಿಸ್ಟ್ರಾಕ್ಷನ್ ಇದೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಆಗಿರ್ಬೋದು, ಗರ್ಲ್ ಫ್ರೆಂಡ್ಸ್, ಈ ಥರ ತುಂಬಾ ಲವ್ ಅಥವಾ ಪ್ರತಿಯೊಂದು ನಿಮ್ಮ ಡಿಸ್ಟ್ರಾಕ್ಷನ್ ಮಾಡುತ್ತೆ. ಆ ಡಿಸ್ಟ್ರಾಕ್ಷನ್ ಇಂದ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟು ನೀವು ಸ್ಟ್ರಾಂಗ್ ಆಗಿರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುತ್ತೆ. ಹಾಗಾಗಿ ವರ್ಕ್ನ ಮಾಡಿ, ತುಂಬಾ ವರ್ಕ್ ಮಾಡಬೇಕು. ಎಕ್ಸಾಂಪಲ್ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ಎರಡೂ ನೀವು ಕಂಬೈನ್ಡ್ ಆಗಿ ಮಾಡಿದ್ರೆ ಮಾತ್ರನೇ ನೀವು ಸಕ್ಸಸ್ ಬೇಗ ಬರುತ್ತೆ. ಮತ್ತೆ ಹೇಳ್ತೀನಿ, ಇದು ಪ್ರೂವನ್ ಆಗಿರೋದು, ಗೊತ್ತಾಗ್ತಿದೆ. ಯಾರು ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಯೂನಿವರ್ಸಲ್ ಡೆಫಿನೆಟ್ಲಿ ವಿಲ್ ಸೆಲೆಕ್ಟ್. ನಾನು ಐ ವಿಲ್ ಗಿವ್ ಸೋ ಮೆನಿ ಎಕ್ಸಾಂಪಲ್ಸ್ ಬೇಕಾದ್ರೆ ನಿಮಗೆ. ಫಿಫ್ತ್ ಒನ್, ಅವೇ ಫ್ರಮ್ ನೆಗೆಟಿವ್ ಪೀಪಲ್. ನೆಗೆಟಿವ್ ಪೀಪಲ್ ಇಂದ ತುಂಬಾ ದೂರ ಇರಿ. ನಿಮ್ಮನ್ನ ಯಾರು ಡಿಮೋಟಿವೇಟ್ ಮಾಡ್ತಾರೆ, ನಿಮ್ಮನ್ನ ಯಾರು ಕಾಲೆಳಿತಾರೆ, ಅಥವಾ ನಿಮ್ಮನ್ನ ಯಾರು ನೀನ್ ಮಾಡಲ್ಲ ಅಂತ ಹೇಳ್ತಾರೆ, ಅವ್ರು ಖಂಡಿತ ಅವ್ರನ್ನ ಯಾರನ್ನೂ ನೀವು ಹತ್ರನೂ ಸೇರಿಸಬೇಡಿ. ಈವನ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಸಕ್ಸಸ್ನ ಯಾರು ಬಯಸ್ತಾರೆ ಅವ್ರ ಹತ್ರ ನೀವು ಇರಿ. ನಿಮ್ಮ 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 ಗ್ರೋತ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರು ಮಾತ್ರ ನೀವು ನಾವು ಬಿಲೀವ್ ಮಾಡಿ. ಗೊತ್ತಾಗ್ತದೆ. ನಿಮ್ಮ ತಂದೆ ತಾಯಿ ಅಷ್ಟೇ ನನ್ನ ಪ್ರಕಾರ ನಿಮ್ಮ ಗ್ರೋತ್ನ ತುಂಬಾ ಎಂಜಾಯ್ ಮಾಡೋದು. ಅದು ಬಿಟ್ಟರೆ ಏನೇ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಒಂದಿಬ್ರು ಮೂರು ಜನ ಇರ್ಬೋದು, ಅದರ್ವೈಸ್ ಯಾವ ಫ್ಯಾಮಿಲಿ ರಿಲೇಟಿವ್ಸ್ ನಿಮ್ಮ ಏನು ಗ್ರೋತ್ನ ಎಂಜಾಯ್ ಮಾಡಲ್ಲ. ಎಕ್ಸೆಪ್ಷನಲ್ ಇದ್ರೆ ನಾನು ಐ ವಿಲ್ ಥ್ಯಾಂಕ್ಫುಲ್ ಟು ದೆಮ್, ಗೊತ್ತಾಗ್ತಿದೆ. ಹಾಗಾಗಿ ನೆಗೆಟಿವ್ ಪೀಪಲ್ ಮತ್ತೆ ಯಾವುದೇ ಕಾರಣ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಡಿಸ್ಕಷನ್ ಗ್ರೂಪ್ ಆಗಿರ್ಬೋದು, ಅಥವಾ ನೀವು ಸುತ್ತಮುತ್ತ ಇರೋದೆಲ್ಲ ಪಾಸಿಟಿವ್ ವೈಬ್ಸ್ ಇರಬೇಕು. ನೀವು ಕೂತ್ಕೊಳ್ಳೋ ಡೆಸ್ಕು ಸಹ ಪಾಸಿಟಿವ್ ವೈಬ್ ಇರಬೇಕು. ನೀವು ಇರೋ ಸುತ್ತಮುತ್ತ ವಾತಾವರಣ ಪಾಸಿಟಿವ್ ವೈಬ್ಸ್ ಇದ್ರೆ ಮಾತ್ರ ನಿಮಗೆ ಏನಾಗುತ್ತೆ, ಆ ಓದೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ನಿನಗೇನ ಯಾರು ಚೆನ್ನಾಗಿ ಓದ್ತಿರ್ತಾರೆ, ನಿನಗೇನ ಯಾರು ಜಾಸ್ತಿ ಅರ್ಜಿ ಇರುತ್ತೆ, ಏನಾರು ಅಚೀವ್ಮೆಂಟ್ ಮಾಡಬೇಕು ಅನ್ನೋರು ಇರ್ತಾರೋ ಅಂತರ ಜೊತೆ ನೀವು ಸೇರ್ಕೊಳ್ಳಿ. ಯಾಕೆಂದ್ರೆ ಅವರಿಂದ ನೀವು ಮೋಟಿವೇಟ್ ಆಗ್ತಾರೆ. ಸಜ್ಜನರ ಸಂಘ ಹೆಜ್ಜೆನೇ ಸವಿದಂತೆ ಅಂದ್ಬಿಟ್ಟು ನಮ್ಮ ಸರ್ವಜ್ಞ ಹೇಳ್ತಾರಲ್ಲ, ಆ ರೀತಿ ನೀವು ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂದ್ರೆ UPSC ಓದ್ತಿದ್ದೀರಾ, UPSC ಇರೋ ಎನ್ವೈರನ್ಮೆಂಟ್ ಅಲ್ಲಿ ಇರಿ. UPSC ಓದೋ ಹುಡುಗರ ಜೊತೆ ಇರಿ. PSI ಆಗಬೇಕು, PSI ಓದೋ ಹುಡುಗರ ಜೊತೆ ಇರಿ. KS ಆಗಬೇಕು, KS ಓದೋ ಹುಡುಗರ ಜೊತೆ ಇರಿ. ಈ ರೀತಿ ಅದೇ ಮೆಂಟಾಲಿಟಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಅದೇ ತರ ಡಿಸ್ಕಷನ್ ನಡೀತಿರುತ್ತೆ, ಅದೇ ತರ ವಾತಾವರಣ ಕ್ರಿಯೇಟ್ ಆಗುತ್ತೆ. ಆ ಮೋಟಿವೇಶನ್ ಸಿಗುತ್ತೆ. ನಾನು ಓದಬೇಕು, ಅವ್ನು ನನಗೆ ಅಚೀವ್ಮೆಂಟ್ ಮಾಡಬೇಕು, ಅವನೇನೋ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಂಡಿದ್ದೆ, ನಾನು ಅದನ್ನ ಅರ್ಥ ಮಾಡ್ಕೋಬೇಕು, ನಾನಿನ್ನೂ ಓದಿಲ್ಲ, ನಾನು ಇನ್ನೂ ಅವನಿಗೆ ಚೆನ್ನಾಗಿ ಓದಬೇಕು ಅನ್ನೋದು ಒಂದು ಮೋಟಿವೇಶನ್ ಸಿಗುತ್ತೆ. ಬಟ್ ಅದು ಪಾಸಿಟಿವ್ ಆಗಿರಲಿ, ಗೊತ್ತಾಗ್ತಿದೆ. ಅಂದ್ರೆ ನಿಮಗೆ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡೋ ಥರ ಇದ್ರೆ ಮಾತ್ರ ನೀವು ಅವ್ರ ಜೊತೆ ಸೇರ್ಕೊಳ್ಳಿ. ಅದರ್ವೈಸ್ ಏನಾದ್ರು ಅವ್ರು ನೆಗೆಟಿವ್ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ, ನಿನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವನು ಏನಾದರೂ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಾಗುತ್ತೆ. ಅದರಿಂದ ನೀವು ಯಾವತ್ತೂ ಅಂತ ಪೀಪಲ್ಸ್ ಅಂತ ವೈಬ್ಸ್ ಇಂದ ಹೊರಗಡೆ ಇರಿ. ನೆಗೆಟಿವ್ ಥಾಟ್ಸ್ ಇರಲೇಬಾರ್ದು. ಯಾಕೆಂದ್ರೆ ಈಗಲೇ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ನೆಗೆಟಿವಿಟಿ ಇರುತ್ತೆ. ಆ ನೆಗೆಟಿವಿಟಿ ಮಧ್ಯದಲ್ಲಿ ನೀವು ಇನ್ನೂ ಈ ತರ ಜನಗಳನ್ನ, ಯಾಕೆಂದ್ರೆ ಅಕಸ್ಮಾತ್ ಸ್ಕ್ಯಾಮ್ ಆಗುತ್ತೆ, ಓದ್ಬೇಡ, ಗೌರ್ಮೆಂಟ್ ಜಾಬ್ ಎಲ್ಲ ದುಡ್ಡು ಕೊಟ್ಟರೆ ಆಗೋದು ಅಂತ ಹೇಳೋರ್ ಜೊತೆ ನೀವು ಇತ್ತು ಅಂದ್ರೆ ನಿಮಗೆ ಓದೋಕ್ಕೂ ಮೋಟಿವೇಶನ್ ಇರಲ್ಲ, ಗೊತ್ತಾಗುತ್ತೆ. ತುಂಬಾ ಜನ ಸೆಲೆಕ್ಟ್ ಆಗಿರೋರು ಇರ್ತಾರೆ, ಬಟ್ ಅಂತರ ಮಾತು ಕೇಳಲ್ಲ ನೀವು, ಗೊತ್ತಾಗ್ತದೆ. ಹೀಗೆ ನೆಗೆಟಿವ್ ಪೀಪಲ್ಸ್ ಇಂದ ಹೊರಗಡೆ, ಈ ನೆಗೆಟಿವ್ ಥಾಟ್ಸ್ ಇಂದ ಹೊರಗಡೆ ಇದ್ದಾಗ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ. ಒಂದು ಡೊಪಮೈನ್ ರಿಲೀಸ್ ಮಾಡ್ಕೋಬೇಕು. ಡೊಪಮೈನ್ ಅಂತಂದ್ರೆ ಏನು, ನೀವು ಸೋಷಿಯಲ್ ಮೀಡಿಯಾ ಡೊಪಮೈನ್ ಇಲ್ಲ ನೋಡಿ. ಸೋಷಿಯಲ್ ಮೀಡಿಯಾ ಹೆಂಗೆ ನಮ್ಮನ್ನು ಡೊಪಮೈನ್ ಇನ್ಕ್ರೀಸ್ ಮಾಡುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ರೀಲ್ಸ್ ನೋಡಿದ್ರೆ ನೋಡ್ತಾ. ಬಟ್ ಅದೇ ನೀವು ಸ್ಟಡಿ ಮಾಡಕ್ಕೆ ಕೂತ್ಕೊಂಡಾಗ ಸ್ಟಡಿ ಮಾಡಬೇಕು ಅನ್ನೆಲ್ಲ ಬೋರ್ ಆಗುತ್ತೆ. ಆದ್ರೆ ಅದನ್ನ ಪಾಸಿಟಿವ್ ಕನ್ವರ್ಟ್ ಮಾಡಬೇಕು. ಅಂದ್ರೆ ನೀವು ಯಾವ ರೀತಿ ಸೋಷಿಯಲ್ ಮೀಡಿಯಾ ನೋಡಿದಾಗ ಇನ್ನು ನೋಡ್ಬೇಕು ಅನ್ಸುತ್ತೋ, ಅದೇ ರೀತಿ ಓದಬೇಕಾದ್ರೂ ಯಾವ್ದಾರ ಒಂದು ಸಬ್ಜೆಕ್ಟ್, ಯಾವ್ದಾರ ಒಂದು ಕಾನ್ಸೆಪ್ಟ್ ಓದಿದಾಗ ಇನ್ನೂ ಓದಬೇಕು, ಇನ್ನೂ ಅರ್ಥ ಮಾಡ್ಕೋಬೇಕು, ಇದ್ರ ಬಗ್ಗೆ ಇನ್ನೂ ತುಂಬಾ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಏನು ಓಡ್ತಾ ಇರಬೇಕು ತಲೆಯಲ್ಲಿ, ಗೊತ್ತಾಗ್ತಿದೆ. ಹಾಗಾಗಿ ಇದ್ರ ಬಗ್ಗೆ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಿರಿ. ಡೊಪಮೈನ್ ರಿಲೀಸ್ ಮಾಡ್ತಾರ, ಪಾಸಿಟಿವ್ ಡೊಪಮೈನ್ಸ್ ಅಂದ್ರೆ ಓದೋ ವಿಚಾರದಲ್ಲಿ ಡೊಪಮೈನ್ ರಿಲೀಸ್ ಮಾಡ್ತಾರ ಮಾಡ್ಕೋಬೇಕು. ಅದಕ್ಕೋಸ್ಕರ
ಒಳ್ಳೆ ಬುಕ್ಸ್‌ಗಳು ಓದಿ, ಒಳ್ಳೆ ಯೂಟ್ಯೂಬ್ ವೀಡಿಯೋಸ್‌ಗಳು ನೋಡಿ. ಅಕಸ್ಮಾತ್ ನಿಮ್ಗೆ ಬೋರ್ ಆದಾಗ ನನ್ನ ವೀಡಿಯೋಸ್‌ಗಳು ನೋಡಿ ನಿಮ್ಗೆ ಒಂದಷ್ಟು ಮೋಟಿವೇಷನ್ ಸಿಗ್ಬೋದು. ಒಳ್ಳೆ ಕಾನ್ಸೆಪ್ಟ್ ಎಕ್ಸ್‌ಪ್ಲೇನ್ ಮಾಡಿರೋ ವೀಡಿಯೋಗಳು ನೋಡಿ. ಹಾಗಾಗಿ ನೀವು ಓದೋದ್ರ ಕಡೆ ಡೋಪಮೈನ್ ಇನ್ಕ್ರೀಸ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು ಈ ಏನು ಬೇರೆ ನೆಗೆಟಿವ್ ಅಥವಾ ಈ ಓದೋದನ್ನ ಡೈವರ್ಟ್ ಮಾಡೋ ಕಡೆ ಯಾವತ್ತೂ ಹೋಗಬಾರ್ದು. ಹಾಗಾಗಿ ನಿಮ್ಮ ಡೋಪಮೈನ್ ಯಾವತ್ತೂ ಸ್ಟಡಿ ಕಡೆ ಇರಬೇಕು. ಯಾವುದೇ ಕಾರಣಕ್ಕೂ ಇವತ್ತೇ ಅನ್‌ಇನ್‌ಸ್ಟಾಲ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನ, ನಿಮ್ಮ ಏನು ನಿಮ್ಮನ್ನ ಡಿಸ್ಟ್ರಾಕ್ಷನ್ ಮಾಡೋ ಯಾವ್ದ್ಯಾವ್ದು ಎಲಿಮೆಂಟ್ಸ್ ಇದೆ ಎಲ್ಲ ಕಟ್ ಡೌನ್ ಮಾಡಾಕಿ. ಆವಾಗಲೇ ನೀವು ಸಕ್ಸಸ್ ಆಗೋದು. 7th ಒನ್ನು ಪ್ಲಾನ್ ಮಾಡ್ಕೋಬೇಕು. ಏನು ಪ್ಲಾನ್ ಮಾಡಬೇಕು ಅಂತಂದ್ರೆ, ಇವತ್ತು ಏನು ಮಾಡಬೇಕು ಅನ್ನೋದು ನಿಮ್ಮ ಪ್ಲಾನಿಂಗಲ್ಲಿ ಇರಬೇಕು. ನಿಮ್ಮ ಈ ವೀಕಲ್ಲಿ ಏನು ಮಾಡಬೇಕು ಪ್ಲಾನ್ ಇರಬೇಕು. ಈ ಮಂತಲ್ಲಿ ಏನು ಮಾಡಬೇಕು ಪ್ಲಾನ್ ಇರಬೇಕು. ಈ ಹೋಲ್ ಇಯರ್ ನಾನು ಏನು ಪ್ಲಾನ್ ಮಾಡಬೇಕು. ಈ ಹೋಲ್ ಇಯರ್ ಎಕ್ಸಾಮ್ ಏನು ಬರುತ್ತೆ, ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಏನು, ಈ ರೀತಿ ಒಂದು ಫುಲ್ ಇಯರ್ ಪ್ಲಾನ್ ಇರಬೇಕು. ಎಕ್ಸಾಂಪಲ್ ನೀವು UPSC ಪ್ರಿಪೇರ್ ಮಾಡ್ತೀರಾ, ಒಂದು ಇಯರ್ ಪ್ಲಾನ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಟೈಮ್ UPSC ಅಟೆಂಪ್ಟ್ ಕೊಡ್ತೀನಿ ಅಂದರೆ ಪ್ರಿಲಿಮ್ಸ್ ಯಾವ ಕ್ಲಿಯರ್ ಮಾಡಬೇಕು, ಮೇನ್ಸ್ ಯಾವಾಗ ಕ್ಲಿಯರ್ ಮಾಡಬೇಕು, ಇಂಟರ್ವ್ಯೂ ಯಾವಾಗ ಪ್ರಿಪೇರ್ ಆಗಬೇಕು, ಮೇನ್ಸ್ ಆನ್ಸರ್ ರೈಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಬೇಕು, CSAT ಯಾವಾಗ ಸ್ಟಾರ್ಟ್ ಮಾಡಬೇಕು, PSA ಹೋಗ್ತಿದ್ರೆ essay ರೈಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಟ್ರಾನ್ಸ್ಲೇಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಮತ್ತೆ ಯಾವ ರೀತಿ ನಾನು ಮುಗಿಸ್ಬೇಕು, ಅದನ್ನ ರಿವಿಷನ್ ಯಾವಾಗ ಮಾಡಬೇಕು, 1 ಇಯರ್ ಎಕ್ಸಾಮ್ ಬಂದ್ರೆ ನಾನು ಅದನ್ನ ಹೆಂಗೆ ಕ್ರ್ಯಾಕ್ ಮಾಡೋಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು. ಈ ರೀತಿ 1 ಇಯರ್ನ ನೀವು ಪ್ಲಾನ್ ಮಾಡ್ಕೊಂಡಾಗ ಮಾತ್ರ ಸಕ್ಸಸ್ ಆಗುತ್ತೆ. ಮತ್ತೆ ಆ ಪ್ಲಾನ್ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ, ಯಾವಾಗಲೂ ನೀವು ವೀಕ್ಲಿ, ಮಂತ್ಲಿ ಮತ್ತೆ ಡೇ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಈಸಿ ಆಗುತ್ತೆ. ಎಕ್ಸಾಂಪಲ್ ಇವತ್ತು ಡೇ 1 ಅಂತಂದ್ರೆ, ನಾಳೆ ನಾನು ಏನು ಮಾಡಬೇಕು ಅನ್ನೋದು ಒಂದು ಶೀಟ್ ಪೇಪರಲ್ಲಿ ಬರ್ಕೊಳ್ಳಿ. ಆ ಶೀಟ್ ಪೇಪರ್ ಬರ್ಕೊಂಡು ಟಿಕ್ ಮಾಡ್ಕೊಂತ ಹೋಗಿ, ನಾನು ಇವತ್ತು ಏನೇನು ಕೆಲಸ ಮಾಡಿದೆ, ಏನೇನಾಯಿತು ಅಂತ. ನೆಕ್ಸ್ಟ್ ಈ ವೀಕ್ ಪ್ಲಾನ್ ಮಾಡ್ತಾ ವೀಕಲ್ಲಿ ಏನೇನಾಗಿದೆ, ಏನು ವರ್ಕ್ ಆಗಿದೆ, ಏನು ವರ್ಕ್ ಆಗಿಲ್ಲ ಸಂಡೇ ದಿನ ಕ್ಲಿಯರ್ ಮಾಡಕ್ಕೆ ನಾನು ಏನು ಮಾಡಬೇಕು. ಅದೇ ರೀತಿ ಈ ಮಂತ್ಲಿ ನಾನು ಎಷ್ಟು ಸಿಲೆಬಸ್ ಮುಗಿಸ್ಬೇಕಿತ್ತು, ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಿತ್ತು, ಎಷ್ಟು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬೇಕಿತ್ತು, ಎಷ್ಟು ಆನ್ಸರ್ ರೈಟಿಂಗ್ ಬರಿಬೇಕಿತ್ತು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಅದನ್ನ ಎಕ್ಸಿಕ್ಯೂಟ್ ಆಗಿದೆ ಟಿಕ್ ಮಾಡಬೇಕು. ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ ಕಾರಣ, ಆ ಕಾರಣಗಳನ್ನ ಕಟ್ ಡೌನ್ ಮಾಡಬೇಕು. ಅಕಸ್ಮಾತ್ ಫ್ರೆಂಡ್ಸ್ ಜೊತೆ ಹೋಗಿದ್ದ, ಟೈಮ್ ವೇಸ್ಟ್ ಮಾಡ್ದ, ಊರಿಗೆ ಹೋಗಿದ್ದ, ಅಥವಾ ಏನಾದರೂ ಸುಮ್ಮನೆ ಲೇಸಿಯಾಗಿ ಮಲ್ಕೊಂಡಿದ್ದ, ಈ ರೀತಿ ವಿಚಾರಗಳು ಕಂಡು ಬಂದಾಗ ಅದನ್ನ ರಿಮಾರ್ಕ್ಸ್ ಅಲ್ಲಿ ಬರ್ದಿರ್ಬೇಕು. ಆ ರಿಮಾರ್ಕ್ಸ್ ಅಲ್ಲಿ ಬರ್ದಿದ್ನ ಏನ್ ಮಾಡಬೇಕು, ಕಟ್ ಡೌನ್ ಮಾಡಬೇಕು, ನೆಕ್ಸ್ಟ್ ವೀಕ್ಗೆ ರೆಡಿ ಆಗಬೇಕು. ಈ ರೀತಿ ಹಂತವಾಗಿ ನಿಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು. ಒಂದೇ ಸತಿ ಯಾವುದು ಆಗಲ್ಲ, ಬರೀ ಪ್ಲಾನ್ ಮಾಡ್ಕೊಂಡು ಕುತ್ಕೊಂಡ್ರು ಆಗಲ್ಲ. ಹಾಗಾಗಿ ನಾನು 100 days ಟೈಮ್ ಟೇಬಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದನ್ನ ಬೇಕಾದ್ರೆ ಅದನ್ನ ನೀವು ಫಾಲೋ ಮಾಡಿ. ಅದು ನಾನು ಟೆಲಿಗ್ರಾಮಲ್ಲೂ ಇದೆ, ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೀನಿ. ನಿಮಗೆ ಸಿಗುತ್ತೆ ಯಾವ ರೀತಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಯಾವುದೇ ಎಕ್ಸಾಮ್ ಬೇಕಾದ್ರೆ ನೀವು ಪ್ರಿಪೇರ್ ಆಗ್ಬೋದು. 100 days ಒಂದು ಪ್ಲಾನ್ ತಗೊಂಡು ಒಂದು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ನೀವು ಸಿಗುತ್ತೆ. ಬೇಕಾದ್ರೆ 100ಕ್ಕೆ 100 ನಾನು ಚಾಲೆಂಜ್ ಮಾಡ್ತೀನಿ, ನೀವು ಅದನ್ನು ಫಾಲೋ ಮಾಡಿ ಸಕ್ಸಸ್ ಆಗ್ತೀರಾ. 8th ಒನ್ನು ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಯಾವ ರೀತಿ ಇರಬೇಕು ಅಂತಂದರೆ, ಈಗ ಎಕ್ಸಾಮ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ. ಎಕ್ಸಾಮ್ ಟ್ರೆಂಡ್ನ ಅರ್ಥ ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ನ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಥಿಂಕ್ ಮಾಡಬೇಕು. ಅದಕ್ಕೆ ನೀವು ಯಾವ ರೀತಿ ಸ್ಮಾರ್ಟ್ ವರ್ಕ್ ಮಾಡ್ತೀರಾ ಅಂತಂದರೆ, ಯಾವ ಟಾಪಿಕ್ನ ಜಾಸ್ತಿ ಕೇಳ್ತಿದ್ದಾರೆ, ಯಾವ ಕ್ವಶನ್ ಎಲ್ಲಿಂದ ಪಿಕ್ ಮಾಡ್ತಿದ್ದಾರೆ ಅನ್ನೋದನ್ನ ಗೊತ್ತಿರಬೇಕು. ಮತ್ತು ಓದಬೇಕಾದ್ರೂ ಅಷ್ಟೇ, ಸುಮ್ಮನೆ ಆಪೋಸಿಟ್ ವೇ ಓದಿದ್ರೆ ಆಗಲ್ಲ. ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ಟಡಿ ಮಾಡ್ಕೋಬೇಕು. ಅದು ಸ್ಮಾರ್ಟ್ ಸ್ಟಡಿ ಅಂತ ಕರೀತಾರೆ. ಅಂದರೆ ಸ್ಮಾರ್ಟ್ ಸ್ಟಡಿ ಅಂದರೆ ಬರೀ ಡಿಜಿಟಲಲ್ಲಿ ನೋಟ್ಸ್ ಮಾಡ್ಕೊಳೋದಲ್ಲ, ನೀವು ಓದೋ ಮೆಥಡ್ನ ಸ್ಮಾರ್ಟ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿರ್ಬೋದು, ಆನ್ಸರ್ ರೈಟಿಂಗ್ ಬರೀದಿರ್ಬೋದು. ನೀವು ಯಾವ ರೀತಿ ಸ್ಮಾರ್ಟ್ ವರ್ಕ್ನ ಜಾಸ್ತಿ ಎಕ್ಸಿಕ್ಯೂಟ್ ಮಾಡ್ತೀರೋ ಆವಾಗ ನಿಮಗೆ ಬೇಗ ಸಕ್ಸಸ್ ಸಿಗುತ್ತೆ. ಗೊತ್ತಾಗ್ತಿದೆ? ಹಾಗಾಗಿ ಈಗೇನಾಗುತ್ತೆ, ಇನ್ಫಾರ್ಮೇಷನ್ ತುಂಬ ಇರುತ್ತೆ. ನಿಮಗೆ ಯಾವ ಇನ್ಫಾರ್ಮೇಷನ್ ತೊಗೋಬೇಕು, ಯಾವ ಇನ್ಫಾರ್ಮೇಷನ್ ತೊಗೋಬಾರ್ದು ಅನ್ನೋದು ಸಹ ಗೊತ್ತಿರಬೇಕು. ಅದು ಸಹ ಸ್ಮಾರ್ಟ್ನೆಸ್ ಗೊತ್ತಾಗುತ್ತೆ. ಮತ್ತು ಯಾವ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಬೇಕು, ಯಾವ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಬಾರ್ದು, ಮತ್ತು ಏನು ತೊಗೋಬೇಕು, ಏನು ರಿಸೀವ್ ಮಾಡಬೇಕು, ಯಾವುದನ್ನು ನನಗೆ ಎಕ್ಸಾಮ್ ರಿಲೇಟೆಡ್, ಯಾವುದು ಎಕ್ಸಾಮ್ ರಿಲೇಟೆಡ್ ಅಲ್ಲ ಅನ್ನೋದು ನೀವು ಡಿವೈಡ್ ಮಾಡೋದು ಗೊತ್ತಿರಬೇಕು. ಅದರ್ವೈಸ್ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ. ಅದು ನಿಮ್ಮನ್ನು ಇನ್ನೂ ಏನಾಗುತ್ತೆ, ಡಿಲೇ ಮಾಡುತ್ತೆ ನಿಮ್ಮ ಸಕ್ಸಸ್ನ. ಗೊತ್ತಾಗ್ತದೆ? ಅದಕ್ಕೋಸ್ಕರ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿ. ಏನಂತ ಹೇಳ್ತಾರೆ, ನಾವು ಅದನ್ನು ಪ್ಲ್ಯಾನ್ನ ನೀವು ಏನು ಹಾಕ್ಕೊಂಡಿರ್ತೀರ ಪ್ಲ್ಯಾನ್ನ. ಮತ್ತು 9th ಒನ್ನು ವಿಜುವಲೈಸೇಷನ್ ಮಾಡಬೇಕು. ನೀವೇನಾದರೂ ಜಾಬ್ ಅಥವಾ ಒಂದು ಗೋಲ್ ಇಟ್ಕೊಂಡಿದ್ರೆ ಅದನ್ನು ವಿಜುವಲೈಸ್ ಮಾಡಿ. ನಾನು UPSC ಪಾಸ್ ಮಾಡಿದ್ದೀನಿ, ನಾನು PSA ಪಾಸ್ ಮಾಡಿದ್ದೀನಿ, ನಾನು IAS ಹಾಕಿದ್ದೀನಿ. ಆ ಥರ ವಿಜುವಲೈಸೇಷನ್ ಮಾಡ್ಕೊಂಡಾಗ ನಿಮಗೊಂದು ಮೋಟಿವೇಷನ್ ಸಿಗುತ್ತೆ. ಅದು ಓದೋ ಕಡೆ ಗಮನ ಇರುತ್ತೆ. ಮತ್ತು ಒಂದಷ್ಟು ಜನನ ಫಾಲೋ ಮಾಡಿ. ಐಡಲ್ಸ್ ಅಂತ ಅಂದ್ಕೊಂಡ್ರೆ ಯಾರಾದ್ರೂ ನಿಮ್ಮ ಅಚೀವ್ಮೆಂಟ್ ಮಾಡಿದ್ರೆ, ನಿಮ್ಮ ಫೀಲ್ಡಲ್ಲಿ ಯಾರು ಅಚೀವ್ಮೆಂಟ್ ಮಾಡಿದ್ರೆ ಅವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವ್ರು ಏನು ಮಾಡಿದ್ರು, ಯಾವ ರೀತಿ ಸ್ಟಡಿ ಮಾಡಿದ್ರು, ಯಾವ ರೀತಿ ಫಾಲೋ ಮಾಡಿದ್ರು. ಎಕ್ಸಾಂಪಲ್ ನಮ್ಮ ಸೀನಿಯರ್ಸ್ ಇದ್ರು, ನಾವು ಅವ್ರನ್ನ ಫಾಲೋ ಮಾಡ್ತಾಯಿದ್ವಿ. ಯಾವ ರೀತಿ ಸ್ಟಡಿ ಮಾಡ್ತಿದ್ರು, ಯಾವ ರೀತಿ ನೋಟ್ಸ್ ಮಾಡ್ಕೊತಿದ್ರು, ಯಾವ ರೀತಿ ಡಿಸ್ಕಷನ್ ಮಾಡ್ತಿದ್ರು, ಇದನ್ನು ಫಾಲೋ ಮಾಡ್ತಿದ್ವಿ. ಇದರಿಂದ ಏನಾಗುತ್ತೆ, ಸಕ್ಸಸ್ ಆಗಿರೋರ್ದು ಒಂದಷ್ಟು ಫಾರ್ಮುಲಾಗಳನ್ನ ಇಟ್ಕೊಂಡ್ರೆ ಖಂಡಿತ ನಾವು ಸಕ್ಸಸ್ ಆಗೋಕ್ಕೆ ಒಂದಷ್ಟು ದಾರಿ ಸಿಗುತ್ತೆ. ಬಟ್ ಅವು ಎಲ್ಲದೂ ಆ್ಯಸ್ ಇಟ್ ಇಸ್ ನಾವು ಫಾಲೋ ಮಾಡೋಕ್ಕಾಗಲ್ಲ. ಬಟ್ ಅದರ ಒಂದಷ್ಟು ರೋಲ್ ಮಾಡಲ್ ಅನ್ಸೋದು ಇರಲೇಬೇಕು. ಅದು ಜೀವನದಲ್ಲಾದರೂ ರೋಲ್ ಮಾಡಲ್ ಇರಬೇಕು, ಮತ್ತು ಸ್ಟಡಿಲಾದರೂ ರೋಲ್ ಮಾಡಲ್ ಇರಬೇಕು. ನಮ್ಮ ಜೀವನದಲ್ಲಾದರೆ ಸಕ್ಸಸ್ ಆಗಬೇಕು. ಸಕ್ಸಸ್ ಆಗಿರೋ ಪೀಪಲ್ಸ್ ಏನೇನು ಫಾಲೋ ಮಾಡಿದ್ರು, ಎಕ್ಸಾಂಪಲ್ ಕರೆಕ್ಟಾಗಿ ಟೈಮ್ ಟೇಬಲ್ ಫಾಲೋ ಮಾಡಿದ್ರು, ಕರೆಕ್ಟಾಗಿ ಡೆಡಿಕೇಶನಾಗಿ ವರ್ಕ್ ಮಾಡಿದ್ರು, ಹಾರ್ಡ್ ವರ್ಕ್ ಮಾಡಿದ್ರು, ಸ್ಯಾಕ್ರಿಫೈಸ್ ಮಾಡಿದ್ರು. ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋದ್ರೆ ನಾವು ಸಕ್ಸಸ್ ಆಗುತ್ತೆ. ಅದಕ್ಕೆ ಒಂದಷ್ಟು ಐಡಿಯಲ್ಸ್ನ ಫಾಲೋ ಮಾಡಿ. ಮತ್ತು ಒಂದು ಐಡಿಯಾ ಇಟ್ಕೊಳ್ಳಿ. ಅಂದರೆ ಐಡಿಯಾ ಅಂದರೆ ಒಂದು ತತ್ವ, ಒಂದು ಸಿದ್ಧಾಂತ ಅಂತ ಹೇಳ್ತಾರೆ. ಆ ಸಿದ್ಧಾಂತಕ್ಕೆ ಬದ್ಧರಾಗಿ ನಾನು ವರ್ಕ್
ವರ್ಕ್ ಮಾಡ್ತೀನಿ. ನಾನಿವತ್ತು 10 ಅವರ್ ಓದ್ತೀನಿ, 10 ಅವರ್ ಓದ್ತೀನಿ. ಆ ರೀತಿ ನಿಮ್ಮ ಬದ್ಧತೆ ಇರಬೇಕು. ಆ ಬದ್ಧತೆ ಇಲ್ದಲೆ ಖಂಡಿತ ನೀವು ಯಾವ ಎಕ್ಸಾಮ್ಸ್ನು ಕ್ಲಿಯರ್ ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಒಂದಷ್ಟು ಐಡಿಯಾಸ್ ಫಾಲೋ ಮಾಡಿ ಮತ್ತು ವಿಜುವಲೈಸೇಷನ್ ಮಾಡಿ. ನಿಮ್ಮ ಸಕ್ಸಸ್ನ ವಿಜುವಲೈಸೇಷನ್ ಮಾಡಿ. ನಾನು ನಾಳೆ ಖಾಕಿ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ವರ್ಕ್ ಮಾಡ್ತಿದ್ದೀನಿ, ನಾನು DC ಆಗಿ ವರ್ಕ್ ಮಾಡ್ತಿದ್ದೀನಿ, ನಾನೊಂದು FD ಆಗಿ ವರ್ಕ್ ಮಾಡ್ತೀನಿ, ನಾನೊಂದು ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತೀನಿ. ನೀವು ಏನು ಅಂದ್ಕೊಂಡಿರ್ತೀರ ಗೋಲ್ನ ವಿಜುವಲೈಸೇಷನ್ ಮಾಡಿ. ಆ ವಿಜುವಲೈಸೇಷನ್ಸು ನಿಮಗೆ ಏನಾಗುತ್ತೆ, ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ನಿಮ್ಮ ಅದನ್ನು ಸಕ್ಸಸ್ ಆಗೋಕ್ಕೆ ಇನ್ನೂ ಒಂದಷ್ಟು ಎಫರ್ಟ್ನ ಹಾಕೋಕ್ಕೆ ಮೋಟಿವೇಟ್ ಮಾಡುತ್ತೆ. 10ನೇ ಪಾಯಿಂಟು, ಯಾರಿಗೂ ಕೇರ್ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಈಗ ನಮ್ಮ ಫ್ರೆಂಡ್ಸು ಹೋಗಲಿಲ್ಲ ಅಂದರೆ ಏನಾರು ಅಂದ್ಕೊತಾರೆ, ನಮ್ಮ ಊರಿಗೆ ಹೋಗಲಿಲ್ಲ ಅಂದರೆ ಪೇರೆಂಟ್ಸ್ ಬೇಜಾರು ಮಾಡ್ಕೊತಾರೆ, ಅಥವಾ ರಿಲೇಟಿವ್ ಬೇಜಾರು ಮಾಡ್ಕೊತಾರೆ. ಇದಕ್ಕೆಲ್ಲ ಕೇರ್ ಮಾಡೋದು. ನಿಮ್ಮ ಹತ್ರ ಒಬ್ಬ ಬೀಸ್ಟ್ ಇದ್ದಾನೆ, ಆ ಬೀಸ್ಟ್ನ ಆ್ಯಕ್ಟಿವೇಟ್ ಮಾಡಿ. ಏನೇ ಮಾಡಿದ್ರು ನಾನು ಈ ಸತಿ ಮಾಡೇ ಮಾಡ್ತೀನಿ, ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ, ನಾನು ಯಾವುದಕ್ಕೂ ಕೇರ್ ಮಾಡಲ್ಲ ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ನ ಯಾವಾಗಲೂ ಇಟ್ಕೊಂಡಿರಿ. ಹಂಗಂದ್ಬಿಟ್ಟು ದುರಂಕಾರ ತೋರಿಸಿ ಅಂತ ಹೇಳ್ತಾ ಇಲ್ಲ. ನೀವೇ ನಿಮ್ಮನ್ನು ಪಾಸಿಟಿವ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ಯಾರೂ ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿರೋ ಒಳಗಿರೋ ಬೀಸ್ಟ್ ನಿಮ್ಮ ಹತ್ರ ಇದ್ದಾನೆ, ಟ್ಯಾಲೆಂಟೆಡ್ ಇದ್ದಾನೆ, ನಿಮ್ಮ ಹತ್ರ ಹಾರ್ಡ್ ವರ್ಕ್ ಮಾಡೋದಿದೆ, ನಿಮ್ಮ ಹತ್ರ ಸ್ಮಾರ್ಟ್ ವರ್ಕ್ ಇದೆ, ಅದನ್ನು ಹೊರಗಡೆ ತೆಗೆದು ತೋರಿಸಿ. ತೋರಿಸಿ ಅಂದರೆ ಜನಗಳಿಗೆ ತೋರಿಸೋದಲ್ಲ, ನಿಮ್ಮ ಆ್ಯಕ್ಷನ್ ಪ್ಲ್ಯಾನಲ್ಲಿ ತೋರಿಸಿ, ನಿಮ್ಮ ಒಂದು ವರ್ಕಲ್ಲಿ ತೋರಿಸಿ. ಆವಾಗ ನೀವು ಏನು ಗೋಲ್ ಅಂದ್ಕೊಂಡಿರ್ತೀರ ಅದನ್ನು ರೀಚ್ ಆಗೋಕ್ಕೆ ಈಸಿ ಆಗುತ್ತೆ. ಯಾರ ಬಗ್ಗೆನೂ ಕೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಾಡಿ ನಿಮ್ಮ ಕೆಲಸ ಆಯಿತು, ನಿಮ್ಮ ವರ್ಕ್ ಆಯಿತು, ಒಂಥರ ಈ ನಿಮ್ಮದೇ ಆದ ಒಂದು ಮೂಡಲ್ಲಿ ಇರ್ತಾರೆ ಅಂತಾರಲ್ಲ, ಆ ಥರ ನೀವು ಸೈಕಾಗಿದ್ದರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತೀರ. ಈ ಒಂದಷ್ಟು ಸ್ಟೆಪ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಒಂದು ಏನು ಕಮ್‌ಬ್ಯಾಕ್‌ನ ಈಸಿಯಾಗಿ ಮಾಡ್ಬೋದು. ಕಮ್‌ಬ್ಯಾಕ್ ಮಾಡಿದ್ರೆ ಹೆಂಗಿರಬೇಕು ಅಂತಂದರೆ, ಎಲ್ಲರೂ ತಿರುಗಿ ನೋಡೋ ಥರ ಇರಬೇಕು. ಗೊತ್ತಾಗ್ತಿದೆ. ಹಾಗಾಗಿ ಆ ಕಮ್‌ಬ್ಯಾಕ್ ಮಾಡೋಕ್ಕೆ ನಾನು ಒಂದಷ್ಟು ಪಾಯಿಂಟ್ಸ್ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಯಾರು ಕಮ್‌ಬ್ಯಾಕ್ ಮಾಡಬೇಕು ಅಂತಿದ್ದಾರೆ ಅವರಿಗೆ ಶೇರ್ ಮಾಡಿ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಒಂದಷ್ಟು ಕಮೆಂಟ್ ಮಾಡಿ. ಏನು ಅನ್ನಿಸ್ತು ನಮ್ಗೆ ಈ ವಿಡಿಯೋ ಬಗ್ಗೆ ಒಂದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.